ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಂಗ್ ಕಮಾಂಡರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ರೌಡಿ ಶಿಲಾದಿತ್ಯ ಬೋಸ್ ವಿರುದ್ಧ ವಿಕಾಸ್ ಪ್ರತಿದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ನಲ್ಲಿ ಹಲ್ಲೆ ಮಾಡಿದ ವ್ಯಕ್ತಿ ಕಾರು ಚಾಲಕ ಎಂದು ಉಲ್ಲೇಖವನ್ನ ಮಾಡಲಾಗಿದೆ. ಎಫ್ಐಆರ್ನಲ್ಲಿ ವಿಂಗ್ ಕಮಾಂಡರ್ ಅಂತ ನಮೂದಿಸಿಲ್ಲ ವಿಕಾಸ್. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿ ಬೋಸ್ ವಿರುದ್ಧವಾಗಿ ದೂರನ್ನ ದಾಖಲಿಸಲಾಗಿದೆ. ವಿಕಾಸ್ ಕುಮಾರ್ ನೀಡಿರುವಂತಹ ದೂರನ್ನ ಆಧರಿಸಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇದೀಗ ವಿಂಗ್ ಕಮಾಂಡರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿರೋದು ಗೊತ್ತಾಗ್ತಾ ಇದೆ. ಆ ಎಫ್ಐಆರ್ ನಲ್ಲಿ ಎಲ್ಲೂ ಕೂಡ ಈ ವಿಕಾಸ್ ಅವರು ಹೋಗಿ ವಿಂಗ್ ಕಮಾಂಡರ್ ಅನ್ನೋದಾಗೇನು ಉಲ್ಲೇಖ ಮಾಡಿಲ್ಲ, ಕಾರ್ ಚಾಲಕ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಜಗದೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಜಗದೀಶ್, ನಿಜಕ್ಕೂ ಆ ಸಿಸಿಟಿವಿ ಫುಟೇಜ್ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಏನು ಪೊಲೀಸರು ಕೂಡ ನಂಬ್ತಾ ಇದ್ರು ವಿಂಗ್ ಕಮಾಂಡರ್ ಏನ್ ದೂರು ಕೊಟ್ಟಿದ್ದಾರೋ ಅದೇ ಸತ್ಯ ಅಂತ. ಬಟ್ ಸಿಸಿಟಿವಿ ಫುಟೇಜ್ ಇಂದ ಏನಾಗಿತ್ತು ಅಸಲಿ ಅಂತ ಅದು ರಿವೀಲ್ ಆಗ್ತಾ ಇದೆ. ಜೊತೆಗೆ ಇದೀಗ ವಿಕಾಸ್ ಫೈಲ್ ಮಾಡಿರುವಂತಹ ಎಫ್ಐಆರ್ ನಲ್ಲಿ ಯಾರ್ಯಾರ ಹೆಸರುಗಳಿದೆ, ಏನ್ ಬರ್ಸಿದಾರೆ ಅವರು ಅಂತ? ಖಂಡಿತ ಚೈತ್ರ, ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ಸಿಸಿಟಿವಿ ಬಹುದೊಡ್ಡ ತಿರುವನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ನಿನ್ನೆ ಬೆಳಗ್ಗೆ ನಡೆಯುತ್ತೆ, ಅದಾದ ಬಳಿಕವಾಗಿ ಒಂದು ಪೊಲೀಸ್ ಠಾಣೆಗೆ ಒಂದು ದೂರನ್ನ ನೀಡುವಂತಹ ನಿಟ್ಟಲ್ಲಿ ವಿಂಗ್ ಕಮಾಂಡರ್ ಶಿಲಾದಿತ್ಯ ಮುಂದಾಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಆತನಿಗೆ ಆಗಿದ್ದಂತಹ ಏನು ಮುಖದ ಎರಡು ಕಡೆ ಸಾಕಷ್ಟು ತೀವ್ರವಾದಂತಹ ಒಂದು ಗಾಯದ ರೀತಿಯಾಗಿರುತ್ತೆ, ಜೊತೆಗೆ ರಕ್ತ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಪೊಲೀಸ್ ಠಾಣೆಗೆ ಬಂದು ನನ್ನ ವಿರುದ್ಧವಾಗಿ ಹಲ್ಲೆ ಆಗಿದೆ, ಜೊತೆಗೆ ಅವರು ಹಿಂದಿಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಈತ ಕನ್ನಡದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡಿಗರು ಅಂತ ಹೇಳಿ ನನ್ನನ್ನು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ಏನು ಶೀಲಾದಿತ್ಯ ದೂರನ್ನು ಕೂಡ ನೀಡಿರುವಂಥದ್ದು, ಇನ್ಕ್ಲೂಡಿಂಗ್ ಅದರಲ್ಲಿ ಎಫ್ಐಆರ್ ಅಲ್ಲಿ ಕೂಡ ಮೆನ್ಷನ್ ಕೂಡ ಮಾಡಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವಾಗ ಎಫ್ಐಆರ್ ಮಾಡ್ಕೊಳ್ತಾರೆ, ಪ್ರಮುಖವಾಗಿ ಏನು ವಿಕಾಸ್ ಏನಿರ್ತಾನೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥ ವ್ಯಕ್ತಿ, ಆತನನ್ನ ಬಂಧನ ಕೂಡ ಮಾಡಲಾಗುತ್ತೆ. ಇನ್ನು ಅದಾದ ಬಳಿಕವಾಗಿ ಪ್ರಕರಣದ ತನಿಖೆಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಆ ಘಟನಾ ಸ್ಥಳದ ಸಿಸಿಟಿವಿಗಳು ದೊಡ್ಡ ಟ್ವಿಸ್ಟ್ ಅನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಏನು ವಿಕಾಸ್ ಹಲ್ಲೆ ಮಾಡಿದ್ದ ಅನ್ನುವಂತಹ ವ್ಯಕ್ತಿ ಏನಿರ್ತಾನೆ ಅದರಲ್ಲಿ ಸಂಪೂರ್ಣವಾಗಿ ವಿಕ್ಟಿಮ್ ಆಗಿರ್ತಾನೆ. ಯಾಕಂದ್ರೆ ಏನು ಶೀಲಾದಿತ್ಯ ಅಲ್ಲಿ ನಡೆದಂಥ ಒಂದು ಗಲಾಟೆ ಏನಿದೆ, ಆ ಗಲಾಟೆಯ ಸಂದರ್ಭದಲ್ಲಿ ವಿಕಾಸ್ ಮೇಲೆ ಸಾಕಷ್ಟು ಬಾರಿ ಹಲ್ಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಸಾಕಷ್ಟು ಜನರು ಅವರನ್ನ ತಡಲಿಕ್ಕೆ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಯಾರ ಮಾತನ್ನು ಕೇಳದೆ ಏಕೈಕಿ ವಿಕಾಸ್ ಮೇಲೆ ಮನೆ ಬಂದಂತೆ ಹಲ್ಲೆ ಮಾಡ್ತಾರೆ. ಈ ಎಲ್ಲ ಸಂಪೂರ್ಣವಾದಂಥ ಒಂದು ಘಟನೆಯ ದೃಶ್ಯಗಳು ಅಲ್ಲಿದ್ದಂತಹ ಸಿಸಿಟಿವಿಗಳಲ್ಲಿ ಸೆರೆ ಆಗಿರುವಂಥದ್ದು. ಇನ್ನು ಇದಾದ ಬಳಿಕವಾಗಿ ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ಮಾಡಿ ಹಲ್ಲೆ ಮಾಡಿ ಬಳಿಕವಾಗಿ ಏನು ಇಲ್ಲಿ ಪೊಲೀಸ್ ಠಾಣೆಗೆ ಬಂದು ತನ್ನ ಮೇಲೆ ಹಲ್ಲೆ ಆಗಿದೆ, ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ನಿಟ್ಟಲ್ಲಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದಾದ ಬಳಿಕವಾಗಿ ಆತನ ಬಂಧನ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಆ ಸಿಸಿಟಿವಿಗಳನ್ನ ಆಧರಿಸಿಕೊಂಡು ವಿಕಾಸ್ ಕುಟುಂಬಸ್ಥರು ಕೂಡ ಪೊಲೀಸ್ ಠಾಣೆಗೆ ಬರ್ತಾರೆ. ನಂತರದಲ್ಲಿ ಅವರು ಕೂಡ ಏನು ತಮ್ಮ ಮಗನ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಸಿಸಿಟಿವಿಯ ಆಧಾರವನ್ನ ಮುಂದಿಟ್ಟುಕೊಂಡು ಜೊತೆಗೆ ಪ್ರತಿ ದೂರನ್ನ ಕೂಡ ನೀಡ್ತಾರೆ. ಇನ್ನು ಇದಾದ ಬಳಿಕವಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಪೊಲೀಸ್ ಠಾಣೆಯ ಬಳಿ ಬರುವಂತದ್ದು, ಒಂದಷ್ಟು ಮಾತುಗಳು ಕೂಡ ಇಲ್ಲಿ ನಡೆಯುತ್ತೆ. ಅಂತಿಮವಾಗಿ ಚರ್ಚೆಯ ಬಳಿಕವಾಗಿ ಈಗಾಗಲೇ ಏನು ಒಂದು ಎಫ್ಐಆರ್ ಅನ್ನ ಕೂಡ ಪೊಲೀಸರು ದಾಖಲಿಸಿರುವಂಥದ್ದು. ಅಂದ್ರೆ ಏನು ಆ ಘಟನೆ ನಡೆದಿರುವಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ ವ್ಯಕ್ತಿ ವಿಕಾಸ್ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿರುವಂಥದ್ದು. ಅದು ಕೂಡ ಈಗ ಕೊಲೆ ಯತ್ನ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಆದ್ರೆ ಅದರಲ್ಲಿ ವಿಂಗ್ ಕಮಾಂಡರ್ ಏನು ಶೀಲಾದಿತ್ಯ ಏನಿದ್ದಾರೆ ಅವರ ಹೆಸರನ್ನ ಅಲ್ಲಿ ಉಲ್ಲೇಖಿಸಿಲ್ಲ. ಈ ರೀತಿಯಾಗಿ ಒಂದು ಕಾರ್ ಬರುತ್ತೆ, ಕಾರ್ ಬಂದಂತ ಸಂದರ್ಭದಲ್ಲಿ ಅವರ ನಡುವೆ ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ತನ್ನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ ಅನ್ನುವಂಥ ನಿಟ್ಟಲ್ಲಿ ಎಫ್ಐಆರ್ ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಈ ಘಟನೆ ಸಂಬಂಧವಾಗಿ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮುಂದಿನ ತನಿಖಾ ಹಂತವನ್ನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡ್ತಾರೆ. ಇನ್ನು ಇದರ ನಡುವೆ ಇವತ್ತು ಪೊಲೀಸ್ ಠಾಣೆಯ ಬಳಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಕೂಡ ಬರುವಂತಹ ಒಂದು ಸಾಧ್ಯತೆಗಳಿವೆ. ಹೀಗಾಗಿ ಈಗಾಗಲೇ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಕೂಡ ಬಂದಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಇವತ್ತು ಏನು ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಬಿಗಿ ಬಂದೋಬಸ್ತನ್ನ ಕೈಗೊಳ್ಳುವಂತಹ ನಿಟ್ಟಲ್ಲಿ ಈಗಾಗಲೇ ಒಂದು KSRP ತುಕಡಿ ಸಹಿತವಾಗಿ 20ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಠಾಣೆಯ ಮುಂದೆ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂಥದ್ದು. ಚೈತ್ರ, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.